ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನೀವೇನಾದರೂ SSC GD MTS ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾ ಇದ್ರೆ ಈ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, SSC MTS ಮತ್ತು GD ಯಲ್ಲಿ ಕೇಳಲಾದ, ಅದರಲ್ಲೂ SSC GD ಗೆ ಸಂಬಂಧಿಸಿದಂತೆ 2025ರಲ್ಲಿ ಕೇಳಲಾದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇವು ಅತಿ ಹೆಚ್ಚು ಬಾರಿ ಎಕ್ಸಾಮ್ ಅಲ್ಲಿ ಬಂದ ಪ್ರಶ್ನೆಗಳಾಗಿರ್ತಾವ. ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಸ್ನೇಹಿತರೆ, ಈಗ ಆಲ್ರೆಡಿ ನಾವು 100 ಪ್ರಶ್ನೆಗಳನ್ನ ಚರ್ಚೆ ಮಾಡಿವಿ. ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರ ಕಂಟಿನ್ಯೂ ಆಗಿ ವಿಡಿಯೋ ಯಾವುದೇ ಪ್ಲೇ ಆಗತ್ರಿ, ಪ್ಲೇ ಲಿಸ್ಟ್ ಐತ್ರಿ. ಇದೇ ವಿಡಿಯೋಗೆ ಪ್ಲೇ ಲಿಸ್ಟ್ ಕೂಡ ಇರತ್ರಿ. ಕಂಟಿನ್ಯೂ ಆಗಿ ಹೋಗಿ ನೀವು ಕೂಡ ನೋಡ್ಕೋಬಹುದ್ರಿ. ಇದು ನೋಡ್ಕೋಬಹುದು. 2025ರಲ್ಲಿ ಕೇಳಲಾದ SSC GD ಯಲ್ಲಿ ಕೇಳಲಾದ ಪ್ರಶ್ನೆಗಳು ಇವಾಗಿರ್ತಾವ. ಇವು ಬಂದು ಸುಲಭದಿಂದ ಕಠಿಣವಾಗಿ ಇರ್ತಾವ್ರಿ. ಈಗ ಒಟ್ಟಾರೆಗೆ ನಾವು 100 ಪ್ರಶ್ನೆಗಳನ್ನ ನೋಡಿರಿ. ಒಮ್ಮೆ 101ನೇ ಪ್ರಶ್ನೆಗೆ ಹೋಗೋಣ. ಭಾಳ ಅದಾವ್ರಿ ಪ್ರಶ್ನೆ, ಓಲ್ಡ್ ಪ್ರಶ್ನೆ ಪತ್ರಿಕೆ ಟೋಟಲ್ ಆಗಿ ಅದಾವ್ರಿ. ಸ್ನೇಹಿತರೆ, ಇವಾಗ ಆಲ್ರೆಡಿ 100 ಪ್ರಶ್ನೆಗಳಾಗ್ಯಾವ್ರಿ. 101ನೇ ಪ್ರಶ್ನೆ ನೋಡೋಣ. ಸ್ನೇಹಿತರೆ, ನೀವೇನಾದ್ರೂ ಇದನ್ನ ಕ್ವಿಜ್ ರೀತಿ ತಗೋತೀರಪ್ಪ ಅಂದ್ರ ನಾವು ಪ್ರಶ್ನೆಯನ್ನ ಹೇಳ್ತೀವ್ರಿ. ಪ್ರಶ್ನೆಯನ್ನ ಹೇಳಿದ ನಂತರ ನೀವು ಆಪ್ಷನ್ಗಳು ಇರ್ತಾವ ABCD ಅಂತೇಳಿ. ಅದರಲ್ಲಿ ನಿಮಗೆ ಯಾವ್ದು ಆನ್ಸರ್ ಗೊತ್ತಿರುತ್ತಲ್ಲ, ನಿಮಗೆ ಸರಿಯಾದ ಆನ್ಸರ್ ಅನ್ನ ನೀವು ಇದಕ್ಕೆ ಕಮೆಂಟ್ ಮೂಲಕ ತಿಳಿಸಬಹುದ್ರಿ. ನಂಬರ್ ಹಾಕ್ಬೇಕಂತ ಏನ್ ರೂಲ್ಸ್ ಇಲ್ಲ. ನೀವು ಕಂಟಿನ್ಯೂ ಆಗಿ ಮೆಸೇಜ್ ಅನ್ನ ಮಾಡ್ತವ್ರಿ. ಈಗ ಒಂದೇ ಪ್ರಶ್ನೆ ಹೇಳಿದಪ್ಪ, ಈಗ ನೋಡ್ರಿ. 1905ರಲ್ಲಿ ಬಂಗಾಲದ ವಿಭಜನೆಗೆ ಕಾರಣೀಕರ್ತರಾದ ಬ್ರಿಟಿಷ್ ಅಧಿಕಾರಿ ಯಾರಂತ ಕೇಳಿದ್ವಿ. ಈಗ ಈ ಪ್ರಶ್ನೆ ನಿಮ್ಗೆ ಆನ್ಸರ್ ಗೊತ್ತಿತ್ತಾ? ಎ ಇದ್ರೆ ಎ, ಬಿ ಇದ್ರೆ ಬಿ, ಸಿ ಇದ್ರೆ ಸಿ, ಡಿ ಇದ್ರೆ ಡಿ ಅನ್ನ ಕಮೆಂಟ್ ಮೂಲಕ ತಿಳಿಸ್ತಾ ಹೋಗ್ರಿ. ಫೈನಲ್ ಆಗಿ ನಾವು ಒಟ್ಟಾರೆಯಾಗಿ ಇವತ್ತಿನ ವಿಡಿಯೋದಲ್ಲಿ 50 ಪ್ರಶ್ನೆಗಳನ್ನ ನೋಡ್ತೀನಿ. 50 ಪ್ರಶ್ನೆಗೆ ಎಷ್ಟು ಆನ್ಸರ್ ಅನ್ನ ಸರಿಯಾಗಿ ನೀಡಿದ್ರಂತ ಕಮೆಂಟ್ ಮೂಲಕ ಲಾಸ್ಟಿಗೆ ಒಟ್ಟು ಪ್ರಶ್ನೆ ಆದ್ಮೇಲೆ ತಿಳಿಸಬಹುದು. ಹಾಗಿದ್ರೆ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಕರ್ಜನ್. ಇನ್ನ ನೆಕ್ಸ್ಟ್ ಪ್ರಶ್ನೆ, 103ನೇ ಪ್ರಶ್ನೆ. ಈ ಕೆಳಗಿನ ಶಾಸ್ತ್ರೀಯ ನೃತ್ಯ ಪ್ರಕಾರದಲ್ಲಿ ಉತ್ತರ ಭಾರತದ ಪ್ರಧಾನ ನೃತ್ಯ ಯಾವುದು ಅಂತ ಕೇಳ್ತಾರೆ. ಸ್ನೇಹಿತರೆ, ಉತ್ತರ ಭಾರತದಲ್ಲಿ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಕಥಕ್ ಆಗಿರ್ತದ. ಇನ್ನು ನೆಕ್ಸ್ಟ್, ಭಾರತದ ಸಂವಿಧಾನದ ಭಾಗ 3ರಲ್ಲಿ ಈ ಕೆಳಗಿನಗಳಲ್ಲಿ ಯಾವುದರ ಬಗ್ಗೆ ತಿಳಿಸುತ್ತದೆ? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಮೂಲಭೂತ ಹಕ್ಕುಗಳು. ಭಾಗ 3 ಏನ್ ತಿಳಿಸ್ತಪ್ಪ ಅಂದ್ರೆ ನಿಮ್ಗ ಮೂಲಭೂತ ಹಕ್ಕುಗಳು ತಿಳಿಸ್ತದ. ನೆಕ್ಸ್ಟ್ ಪ್ರಶ್ನೆ, ಸೂಫಿ ಚಳವಳಿಯು ಈ ಕೆಳಗಿನ ಯಾವ ಸಮುದಾಯಕ್ಕೆ ಸೇರಿತು? ಸ್ನೇಹಿತರೆ, ಸರಿಯಾದ ಉತ್ತರ ಮುಸ್ಲಿಂ. ಸ್ನೇಹಿತರೆ, ಇಲ್ಲಿ ಡೀಟೇಲ್ಸ್ ನೋಟ್ಸ್ ಮಾಹಿತಿ ಇರುತ್ತೆ. ಸ್ನೇಹಿತರೆ, ನೀವೇನಾದರೂ SSC GD ಗೆ ಸಂಬಂಧಿಸಿದಂತೆ MTS CHSL ಗೆ ಸಂಬಂಧಿಸಿ ತಯಾರಿ ನಡೆಸಿದರೆ ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಇರುವ GK ಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಟ್ಸ್, ಅದ್ರ ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಕೂಡ ಕಳಿಸಲಾಗ್ತದೆ. ಅದೇ ರೀತಿ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ ಗೆ ಸಂಬಂಧಿಸಿದಂತೆ 70 to 80% ಸಿಲೆಬಸ್ ಕವರ್ ಆಗಿರೋ ಕೈ ಬರೋದ ನೋಟ್ಸ್ ಕೂಡ ಕಳಿಸಲಾಗ್ತದೆ. ಅದೇ ರೀತಿ ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್ ನೋಟ್ಸ್ ಅನ್ನು ಕೂಡ ಕಳಿಸಲಾಗ್ತದೆ. ಇದರ ಜೊತೆಗೆ ನಿಮಗೆ SSC GD ಓಲ್ಡ್ ಕ್ವಶನ್ ಪೇಪರ್ ಉಚಿತವಾಗಿ ಕಳಿಸಲಾಗ್ತದೆ. ಅದೇ ರೀತಿ ಎಕ್ಸಾಮ್ ಮುಗಿಯುವವರೆಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ನೋಟ್ಸ್ ಸೇರಿ ಮೊದಲಿಗೆ 300 ರೂಪಾಯಿ ಇತ್ತು. ಈಗ ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲರಿಗೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 300 ರೂಪಾಯಿಗೆ 150 ರೂಪಾಯಿ ನೀಡಲಾಗ್ತದೆ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತು ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 150 ರೂಪಾಯಿಗಾಗಿ ಈ ನೋಟ್ಸ್ ಅನ್ನು ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ನೀವು ಸ್ಟ್ಯಾಟಿಕ್ GK ನೋಟ್ಸ್ ನೋಡಬಹುದು. ಈ ರೀತಿ ಎಲ್ಲ ಇರ್ತದೆ. ಇಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಸ್ಟ್ಯಾಟಿಕ್ GK ಪ್ರಶ್ನೆಗಳು ಬರ್ತಿರ್ತಾವೆ. ಇಂಪಾರ್ಟೆಂಟ್ ನೋಟ್ಸ್ ಇರ್ತದೆ, ಮಿಸ್ ಮಾಡ್ಕೋಕೆ ಹೋಗಬೇಡ್ರಿ. ಅದೇ ರೀತಿ ಇತಿಹಾಸ ನೋಟ್ಸ್ ನೋಡಬಹುದು. ಸಂಪೂರ್ಣವಾಗಿ ಈ ರೀತಿ ನೋಟ್ಸ್ ಇರ್ತದೆ. ಇಂಟ್ರೆಸ್ಟ್ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರ್ತದೆ. ಸ್ನೇಹಿತರೆ, ನೀವೇನಾದ್ರೂ SSC GD MTS CHSL ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ, ಈ ನೋಟ್ಸ್ ಉಪಯುಕ್ತ ಆಗತ್ರಿ. ಸಿಲೆಬಸ್ ಅಲ್ಲಿರೋ ನೋಟ್ಸ್ ಪ್ಲಸ್ ನಿಮಗೆ ಶಾರ್ಟ್ ನೋಟ್ಸ್ ಪ್ಲಸ್ ನಿಮಗೆ ಕ್ವಶನ್ಸ್ ವಿತ್ ಆನ್ಸರ್ ಇದನ್ನೇನು ಚರ್ಚೆ ಮಾಡಕತ್ತಿಲ್ಲ ಇವತ್ತು ಕ್ಲಾಸಲ್ಲಿ, ಈ PDF ಕೂಡ ನಿಮ್ಗೆ ಕಳಿಸಲಾಗ್ತದ. ಇಂಟ್ರೆಸ್ಟ್ ಇರೋ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದ್ರಿ. ಇಂಪಾರ್ಟೆಂಟ್ ನೋಟ್ಸ್ ಇರತ್ರಿ, ಮಿಸ್ ಮಾಡ್ಕೋಕ ಹೋಗ್ಬೇಡ್ರಿ. ನೆಕ್ಸ್ಟ್ ಪ್ರಶ್ನೆ, 106ನೇ ಪ್ರಶ್ನೆ. ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಮತ್ತು ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾದ T ಬಾಲ ಸರಸ್ವತಿ ಅವರು ಡ್ಯಾಶ್ ನರ್ತಕಿ ಆಗಿದ್ದರು ಅಂತ ಕೇಳ್ತಾರ. ಸ್ನೇಹಿತರೆ, ಆನ್ಸರ್ ಗೊತ್ತಿತ್ತಂದ್ರ ಕಮೆಂಟ್ ಮೂಲಕ ತಿಳಿಸ್ತಾ ಹೋಗ್ರಿ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಭರತನಾಟ್ಯಕ್ಕೆ ಇವರು ಸಂಬಂಧಿಸಿದರು. ಇನ್ನ ನೆಕ್ಸ್ಟ್ ಪ್ರಶ್ನೆ, ಹಸಿರು ಕ್ರಾಂತಿಯ ನಂತರ ಕೃಷಿ ಪದ್ಧತಿಗಳಲ್ಲಿ ಯಾವ ಬದಲಾವಣೆ ಉಂಟಾಯಿತು? ಆನ್ಸರ್ ಮಾಡಿರಿ ಅಂತ ಅನ್ಕೋತೀನ್ರಿ. ಸ್ನೇಹಿತರೆ, ಸರಿಯಾದ ಉತ್ತರ ಕಡಿಮೆ ಇಳುವರಿಯಿಂದ ಹೆಚ್ಚಿನ ಇಳುವರಿ ನೀಡುವ ಬೀಜಗಳಿಗೆ ವರ್ಗಾವಣೆ ಇದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಡ್ಯಾಶ್ ಅನುಮೋದನೆ ಇಲ್ಲದೆ ಹಣಕಾಸು ಮಸೂದೆಯನ್ನು ರಾಜ್ಯ ವಿಧಾನಸಭೆಯಲ್ಲಿ ಮಂಡಿಸಲಾಗುವುದಿಲ್ಲ. ಸ್ನೇಹಿತರೆ, ಸರಿಯಾದ ಉತ್ತರ ರಾಜ್ಯಪಾಲರು. ಇವಾಗ ಸದ್ಯಕ್ಕೆ ಮಾನ್ಯತಾನೆ ರಾಜ್ಯಪಾಲರು ನಮ್ಮ ರಾಜ್ಯಕ್ಕೆ ಬಂದಿದ್ರಿ. ಅವರು ಕಾಂಗ್ರೆಸ್ದವರು ಬರೆದು ಕೊಟ್ಟ
ಏನಿದೆಯಲ್ಲ ಭಾಷಣವನ್ನ ಓದಿಲ್ಲ ಅಂತೇಳಿ ಈಗ ದೊಡ್ಡ ಡ್ರಾಮಾನ ನಡೆದತ್ತಂತಾನೆ ಹೇಳ್ಬೋದ್ರಿ. ಈಟ್ ವಿಷಯನ ಐತಲ್ರಿ ಅವ್ರು ಹಿಂಗ್ ಹೇಳ್ಯಾರ ಬಿಜೆಪಿ ಹೇಳ್ತಾರ ಕಾಂಗ್ರೆಸ್ದವ್ರ ರಾಜ್ಯಪಾಲರು ಬಿಜೆಪಿ ಅವ್ರ ಕೈಗೊಮ್ಮೆ ಅಂತ ಹೇಳ್ತಾರ. ನೀವು ಅವ್ರು ಏನಂತಾರ ರಾಜ್ಯಪಾಲರು ನೀವು ಸರಿಯಾಗಿ ಬರೆದು ಕೊಟ್ಟಿಲ್ಲ ಭಾಷಣ ಅಂತೇಳಿ ಅವ್ರು ಹೇಳ್ತಾರಿ. ಅವ್ರ ಹೆಂಗಾರ ಹೇಳಾರಕ್ರಿ ನಮ್ ಸರ್ಕಾರದಾಗ ನೇಮಕಾತಿ ಮಾಡ್ಕೋಬೇಕಿತ್ತು ಅದನ್ನು ಮಾಡಾಕತ್ತಿಲ್ಲ, ಬರೀ ಇಂತ ಅಲ್ತು ಪಲ್ತು ಟೈಮ್ ವೇಸ್ಟ್ ಮಾಡಾಕತ್ತಾರಿ. ಸ್ನೇಹಿತರೆ ಇದ ಸ್ವಲ್ಪ ಕ್ವಶನ್ ಮಿಸ್ಟೇಕ್ ಐತಿ. ಇನ್ನು ನೆಕ್ಸ್ಟ್ 110ನೇ ಪ್ರಶ್ನೆ, ಈ ಕೆಳಗಿನವರುಗಳಲ್ಲಿ ಯಾರು ರಾಜ್ಯದ ವಿಧಾನಸಭೆಯನ್ನು ವಿಸರ್ಜಿಸುವ ಅಧಿಕಾರವನ್ನು ಹೊಂದಿದ್ದಾರೆ? ಸ್ನೇಹಿತರೆ ಸರಿಯಾದ ಉತ್ತರ ರಾಜ್ಯದ ರಾಜ್ಯಪಾಲರು. ಕರೆಕ್ಟ್ ಟೈಮಿಂಗ್ ಸರಿ, ಕರೆಕ್ಟ್ ಪ್ರಶ್ನೆ ನೋಡ್ರಿ. ಇಲ್ಲಿ ನೋಡ್ರಿ, ಕೆಳಗಿನವರುಗಳಲ್ಲಿ ಯಾರು ರಾಜ್ಯದ ವಿಧಾನಸಭೆಯನ್ನು ವಿಸರ್ಜಿಸುವ ಅಧಿಕಾರವನ್ನು ಅಂದ್ರ ನಡುಕ ಬಿಟ್ಟು ಹೋಗುವಂತ ಅಧಿಕಾರ ಯಾರಿಗೈತಪ್ಪ ಅಂದ್ರ ರಾಜ್ಯದ ರಾಜ್ಯಪಾಲರಿಗೆ ಐತ್ರಿ. ಇನ್ನ ನೆಕ್ಸ್ಟ್ ಪ್ರಶ್ನೆ, 2024 ಬೇಡ್ರಿ, ಯಾಕಂದ್ರೆ 2025 ಈ ಸಾರಿ ಬರ್ತಾವ್ರಿ. ಸೊ ಅದಕ್ಕಾಗಿ ಅವನ್ನ ಸ್ಕಿಪ್ ಮಾಡಿಬಿಡೋಣ, ಯಾಕಂದ್ರೆ ಓಲ್ಡ್ ಕ್ವಶನ್ ಪೇಪರ್ದಾಗ ಇದ್ದ ಪ್ರಶ್ನೆ ಅರಿವು. ನೆಕ್ಸ್ಟ್ ಪ್ರಶ್ನೆ, ರುಕ್ಮಿಣಿ ದೇವಿ ಅರುಂಡೆಲ್ ಅವರು ಈ ಕೆಳಗಿನ ಯಾವ ನೃತ್ಯ ಪ್ರಕಾರಕ್ಕೆ ಸಂಬಂಧಿಸಿದ್ದಾರೆ? ಸ್ನೇಹಿತರೆ ಸರಿಯಾದ ಉತ್ತರ ಭರತನಾಟ್ಯ ಎ ಆಗಿರ್ತದ. ಕಥಕ್ ನೃತ್ಯ ಪ್ರಕಾರದ ಶ್ರೇಷ್ಠ ನೃತ್ಯ ಪ್ರದರ್ಶನಗಳಿಗೆ ಖ್ಯಾತರಾದ 2022ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಸಹೋದರಿ ಜೋಡಿ ಕಮಲಿನ್ ಅಸ್ತನಾ ಮತ್ತು ನಳಿನಾ ಅಸ್ತನಾ ಅವರು ಯಾವ ರಾಜ್ಯಕ್ಕೆ ಸೇರಿದವರು? ಸ್ನೇಹಿತರೆ ಇದು ಸರಿಯಾದ ಉತ್ತರ ಉತ್ತರ ಪ್ರದೇಶ. ಅವರು ಉತ್ತರ ಪ್ರದೇಶದವರು. ಸ್ನೇಹಿತರೆ ನಿಮಗೇನಾದ್ರೂ ಇವುಗಳಿಗೆ ವಿತ್ ವಿವರಣೆ ಬೇಕಂದ್ರೆ ವಿವರಣೆ ಕೂಡ ಮಾಡಿ ನಾವು ನಿಮ್ಗ ತಿಳಿಸ್ತೀವ್ರಿ. ಸ್ನೇಹಿತರೆ ಇದೇ ರೀತಿ ನಿಮ್ಗೆ ಕಂಟಿನ್ಯೂ ಆಗಿ ಕ್ಲಾಸ್ ಏನಾದ್ರು ಮುಂದುವರಿಬೇಕಿತ್ತಪ್ಪ ಅಂದ್ರ ಕಮೆಂಟ್ ಮೂಲಕ ಎಲ್ಲರೂ ಕೂಡ ಜೈ ಹಿಂದ್ ಅಂತ ಹಾಕ್ರಿ. ನಾವು ನಿಮ್ಗ ವಿಡಿಯೋನ ಕಂಟಿನ್ಯೂ ಮಾಡ್ತೀವ್ರಿ. ಎಕ್ಸಾಮ್ ಮುಗಿಯೋವರೆಗೂ ಕೂಡ ಕ್ವಶನ್ಸ್ ವಿತ್ ಆನ್ಸರ್, ಜಿಕೆಗೆ ಸಂಬಂಧಿಸಿದಂತೆ ಕ್ವಶನ್ಸ್ ವಿತ್ ಆನ್ಸರ್ ನ ಚರ್ಚೆ ಮಾಡ್ತಾ ಹೋಗೋಣ್ರಿ. ಇದರಿಂದ ನಿಮಗೆ ರಿವಿಷನ್ ಆಕತಿ ಮತ್ತು ಒಂಥರ ಕ್ವಿಜ್ ಕೂಡ ಏರ್ಪಟ್ಟಂಗ ಆಕತ್ರಿ. ಬೇಕಂದ್ರೆ ವಿಡಿಯೋ ಕಂಟಿನ್ಯೂ ಆಗಿ ಜೈ ಹಿಂದ್ ಅಂತ ಕಮೆಂಟ್ ಹಾಕ್ರಿ. ಎಷ್ಟು ಕಮೆಂಟ್ ಬರ್ತಾವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ವಿಡಿಯೋನ ಕಂಟಿನ್ಯೂ ಆಗಿ ರೆಗ್ಯುಲರ್ ಆಗಿ ಡೈಲಿ ಒಂದು ಕ್ಲಾಸ್ ನ ಮಾಡ್ತೀವ್ರಿ. ಪ್ರಶ್ನೆ, ಮಿಶ್ರ ಆರ್ಥಿಕತೆ ಎಂದು ಕರೆಯಲಾಗುವ ಎರಡು ವಲಯಗಳು ಒಟ್ಟಾಗಿ ಕೆಲಸ ಮಾಡುತ್ತವೆ. ಸರಿಯಾದ ಉತ್ತರ ಬಿ ಸರ್ಕಾರ ಮತ್ತು ಖಾಸಗಿ ವಲಯ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ವಾರ್ಷಿಕ ಪ್ಯಾರಾ ಸೆಲ್ಲಿಂಗ್ ಉತ್ಸವವನ್ನು ಆಚರಿಸಲಾಗುತ್ತದೆ? ಸ್ನೇಹಿತರೆ ಸರಿಯಾದ ಉತ್ತರ ತಮಿಳುನಾಡು. ನೆಕ್ಸ್ಟ್ ಪ್ರಶ್ನೆ, ಕಚ್ಚಾ ವಸ್ತುಗಳನ್ನು ಸಿದ್ಧಪಡಿಸಿದ ಉತ್ಪನ್ನಗಳನ್ನಾಗಿ ಪರಿವರ್ತಿಸುವಂತ ಯಾವ ಉದ್ಯಮವು ಗಮನ ಹರಿಸುತ್ತದೆ? ಉತ್ಪಾದನಾ ಉದ್ಯಮ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಸಂವಿಧಾನದ ಈ ಕೆಳಗಿನ ಅನುಚ್ಛೇದದಲ್ಲಿ ಸಂವಿಧಾನಿಕ ಪರಿಹಾರಗಳ ಹಕ್ಕನ್ನು ಒಂದು ಮೂಲಭೂತ ಹಕ್ಕು ಎಂದು ಹೇಳಲಾಗಿದೆ. ಸ್ನೇಹಿತರೆ ಸರಿಯಾದ ಉತ್ತರ ಅನುಚ್ಛೇದ 32. ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಮಂತ್ರಿ ಮುದ್ರಾ ಯೋಜನೆಯನ್ನು ಪ್ರಾರಂಭಿಸಿದವರು ಯಾರು? ಸ್ನೇಹಿತರೆ ಸರಿಯಾದ ಉತ್ತರ ನರೇಂದ್ರ ಮೋದಿ ರೀ. ಬ್ರೆಡ್ ಪೇಸ್ಟ್ಗಳು ಮತ್ತು ಮದ್ಯಗಳನ್ನು ತಯಾರಿಸಲು ಬೇಕಿಂಗ್ ಉದ್ಯಮದಲ್ಲಿ ಯಾವ ಏಕಕೋಶೀಯ ಶಿಲೀಂಧ್ರವನ್ನು ಬಳಸಲಾಗುತ್ತದೆ? ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಇಷ್ಟಗಳು ಸರಿಯಾದ ಉತ್ತರ. 120ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಮಕರ ಸಂಕ್ರಾಂತಿಯನ್ನು ಹೊಸ ವರ್ಷವೆಂದು ಆಚರಿಸುವ ಹಬ್ಬ ಯಾವುದು? ಸ್ನೇಹಿತರೆ ಗುಡಿ ಪಾಡ್ವಾ ಅಂತೇಳಿ ಮಹಾರಾಷ್ಟ್ರದಲ್ಲಿ, ಚಂದ್ರಮಾನ ಹೊಸ ವರ್ಷ ದಕ್ಷಿಣ ಭಾರತದಲ್ಲಿ ಯುಗಾದಿ ಮತ್ತು ಪೊಂಗಲ್ ಕೂಡ ಹೊಸ ವರ್ಷದ ಹಬ್ಬಗಳಿಗೆ ಇಲ್ಲಿನ ಆಯ್ಕೆಗಳಲ್ಲಿ ಗುಡಿ ಪಾಡ್ವಾ ಸೂಕ್ತವಾಗಿದೆ ಅಂತೇಳಿ ಕೊಟ್ಟಿರ್ತಾರ್ರಿ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಸಂವಿಧಾನದ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯಪಾಲರ ಒಂದು ಅಧಿಕಾರ ಅಲ್ಲರಿ? ಸ್ನೇಹಿತರೆ ಅವಿಶ್ವಾಸ ಮತದ ಮೇಲೆ ಮತ ಚಲಾಯಿಸುವುದು ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 122ನೇ ಪ್ರಶ್ನೆ, ಭಾರತದ ನಾಗರಿಕರಿಗೆ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ? ಸರಿಯಾದ ಉತ್ತರ ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳಿವೆ. 4ನೇ 2023 ಬೇಡ್ರಿ, ಇದು ಬೇಡ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಕೃಷಿಯ ಮೇಲೆ ಹಸಿರು ಕ್ರಾಂತಿಯ ಪ್ರಮುಖ ಪಾತ್ರವೇನು ಅಥವಾ ಪರಿಣಾಮ ಏನು ಅಂತ ಕೇಳ್ತಾರ? ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಏರಿಕೆ.
ಇನ್ನು ನೆಕ್ಸ್ಟ್ 126ನೇ ಪ್ರಶ್ನೆ, ವಿನಿಮಯ ಮಾಧ್ಯಮದ ಕಾರ್ಯನಿರ್ವಹಣೆ ಒಂದು ಪ್ರಮುಖ ಕಾರ್ಯವಾಗಿದೆ, ಹಣದ ಕಾರ್ಯವಾಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಸಾರಿ ರೀ ಒಂದೊಂದು ಹಂಗ ಹೊಂಟವ್ರಿ. ನೋಡ್ರಿ ಈಗ ನೆಕ್ಸ್ಟ್ ನೀವಾಗ ಆಪ್ಷನ್ಗಳನ್ನ ಹೇಳ್ತಾ ಹೋಗ್ರಿ. ಭಾರತೀಯ ಸಂವಿಧಾನದ ರಚನೆಯಲ್ಲಿ ಯಾವ ಪಟ್ಟಿಯು ಕೇಂದ್ರ ಮತ್ತು ರಾಜ್ಯಗಳು ಸಹ ಕಾನೂನುಗಳನ್ನು ಮಾಡಬಹುದಾದ ವಿಷಯವನ್ನು ಒಳಗೊಂಡಿದೆ ಅಂತ ಕೇಳ್ತಾರ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸಮವರ್ತಿ ಪಟ್ಟಿ ಆಗಿರ್ತದ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ಅನುಚ್ಛೇದವು ಕಾನೂನಿನ ಮುಂದೆ ಸಮಾನತೆಯನ್ನು ಖಾತರಿಪಡಿಸುತ್ತದೆ? ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅನುಚ್ಛೇದ 14. ನೆಕ್ಸ್ಟ್ ಪ್ರಶ್ನೆ, ಪದ್ಮಶ್ರೀ ಪುರಸ್ಕೃತ ಮತ್ತು ಮೋಹಿನಿಯಾಟ್ಟಂ ನರ್ತಕಿ ಕಲಾಮಂಡಲಂ ಕ್ಷೇಮಾವತಿ ಪದ್ಮನಾಭನ್ ಅವರು ಈ ಕೆಳಗಿನಗಳಲ್ಲಿ ಭಾರತದ ಯಾವ ರಾಜ್ಯಕ್ಕೆ ಸೇರಿದವರಾಗಿದ್ದಾರೆ? ಎರಡು ಪ್ರಶ್ನೆ ಕೇಳಿದ್ರೆ ಹಾಕಿತ್ತಲ್ರಿ, ಇಷ್ಟು ಹಿಂಗ್ ಸುತ್ತ ಶಾಕ್ ಬರ್ಬೇಕಂತ ಕೇಳ್ತಾರನ. ಇದ ರೀ ಟ್ವಿಸ್ಟ್ ರೀ, ಈಗ ಸದ್ಯದ ಟ್ರೆಂಡ್ ರೀ, ಇವ ಮಾಡರೇಟ್ ಪ್ರಶ್ನೆ ರೀ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಈ ಕೆಳಗಿನ ಯಾವ ನೆರೆಯ ದೇಶವು ಅತ್ಯಂತ ಕಡಿಮೆ ಜನಸಂಖ್ಯಾ ಸಾಂದ್ರತೆಯನ್ನು ಹೊಂದಿದೆ? ಸ್ನೇಹಿತರೆ ಸರಿಯಾದ ಉತ್ತರ ಭೂತಾನ್. ಭಾರತದ ನೆರೆಯ ದೇಶಗಳಲ್ಲಿ ಬಾಂಗ್ಲಾದೇಶ ಅತಿ ಹೆಚ್ಚು ಸಾಂದ್ರತೆ ಹೊಂದಿದೆ, ಭೂತಾನ್ ಅತಿ ಕಡಿಮೆ ಹೊಂದಿತ್ರಿ. ನಾ ಕ್ರಿಕೆಟ್ ವಿಷಯಕ್ಕೆ ಬಂದ್ರೆ ಬಾಂಗ್ಲಾದೇಶದವ್ರು ನಮ್ ದೇಶದಾಗ ಬಂದ್ ಆಟ ಆಡಂಗಿಲ್ಲತ್ರಿ. ಹೆಂಗ್ ನೋಡ್ರಿ, ಅವ್ರ ನಮ್ ಮಂದಿನ ಸೈನ್ ಹಾಕತ್ತಾರ, ಮತ್ ಅವ್ರ ಬಂದು ಅಲ್ಲಂತ್ರಿ. ಹಿಂಗಾರಿ ಜೀವನ ಹೆಂಗ್ ಬರತ್ತಂಗ ಹೋಗೋದ್ ಅಂತಾರಲ್ರಿ. ನಾವು ಅವ್ರ ದೇಶದ ಅಲ್ಪಸಂಖ್ಯಾತರನ್ನ ನಾವು ಏನಾದ್ರು ಮಾಡಿದ್ರಂದ್ರ ನಮ್ ದೇಶದ ಅದು ಸಂಸ್ಕೃತಿ ಅಲ್ರಿ. ನಮ್ ದೇಶ ಎಲ್ಲಾ ಜನಾಂಗಗಳು ಒಂದೇ ಅಂತ ಹೇಳ್ಯಾರಿ. ಯಾವುದೇ ಒಂದು ಅಫಿಷಿಯಲ್ ಆಗಿ ನಮ್ಮ ಸ್ಟೇಟಿಗೆ ನಮ್ಮ ದೇಶಕ್ಕೆ ಸಂಬಂಧಿಸಿದಂತೆ ಒಂದೇ ಒಂದು ಜಾತಿಯನ್ನ ಎತ್ತಿಡದಿಲ್ರಿ ಅವರು. ಸಾರಿ, ಒಂದ ಏನಂತಾರೆ ಇದಕ್ಕ ನೆನಪು ಬರೋಲ್ತ, ಧರ್ಮವನ್ನ ಎತ್ತಿಡದಿಲ್ರಿ. ಎಲ್ಲಾ ಧರ್ಮಗಳು ಸಮನ್ವಯ ಅಂತೇಳಿ ಬಂದ ನಮ್ ದೇಶ ರೀ. ಎಲ್ಲರಿಗೂ ಕೂಡ ಇರಾಕ್ ಜಾಗ ಕೊಟ್ಟ ಅವ್ರದ ಜಾಗ ಅನ್ನೋ ಲೆಕ್ಕಕ್ಕೆ ಹೊಕ್ಕರಿ. ಇರ್ಲಿ ತಗೋರಿ. ನೆಕ್ಸ್ಟ್ ಪ್ರಶ್ನೆ, ಜೀವಿಗಳು ಹೊಸ ಪರಿಸ್ಥಿತಿಗಳು ಮತ್ತು ಪರಿಸರಕ್ಕೆ ಪ್ರಕ್ರಿಯೆಯಾಗಿ ಆ ಪರಿಸರಕ್ಕೆ ಹೊಂದಿಕೊಳ್ಳುವ ಜೈವಿಕ ಗುಣಲಕ್ಷಣಗಳನ್ನು ಅಳವಡಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಇದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ? ಸ್ನೇಹಿತರೆ ಸರಿಯಾದ ಉತ್ತರ ವರ್ತನ ಹೊಂದಾಣಿಕೆ. ನೆಕ್ಸ್ಟ್, ಶೃಂಗ ರಾಜವಂಶದ ಸ್ಥಾಪನೆಗೆ ಕಾರಣವಾದ ತನ್ನ ಮುಖ್ಯ ಸೇನಾಪತಿಯಿಂದ ಕೊಲ್ಲಲ್ಪಟ್ಟ ಮೌರ್ಯ ಸಾಮ್ರಾಜ್ಯದ ರಾಜ್ಯ ಯಾರು? ಸ್ನೇಹಿತರೆ ಸರಿಯಾದ ಉತ್ತರ ಬೃಹದತ್ರ. ಸರಿಯಾದ ಉತ್ತರ ರೀ. ಇನ್ನು ನೆಕ್ಸ್ಟ್ 133ನೇ ಪ್ರಶ್ನೆ, ಇಂಡೋ ಚೀನಾ ಯುದ್ಧ ಮತ್ತು ಆರ್ಥಿಕ ಬಿಕ್ಕಟ್ಟಿನಿಂದ ಯಾವ ಪಂಚವಾರ್ಷಿಕ ಯೋಜನೆಗೆ ಅಡಚಣೆಯಾಯಿತು? ಸ್ನೇಹಿತರೆ ಸರಿಯಾದ ಉತ್ತರ 3ನೇ ಯೋಜನೆ. ಇಂಡೋ ಮತ್ತು ಚೀನಾ ಯುದ್ಧ 1962, ಪಾಕಿಸ್ತಾನದ ಯುದ್ಧ 1965 ಮತ್ತು ಬರಗಾಲದ ಕಾರಣದಿಂದಾಗಿ 3ನೇ ಯೋಜನೆ ವಿಫಲವಾಯಿತು. ನೆಕ್ಸ್ಟ್ ಪ್ರಶ್ನೆ, ದೂರ ಹೋದಿಲ್ಲ ನೀ. ಸಂವಿಧಾನದ ರಚನಾ ಸಭೆಯ ಮೊದಲ ಸಭೆ ಡ್ಯಾಶ್ ರಂದು ನಡೆಯಿತು? ಆಪ್ಷನ್ ಎ 9ನೇ ಡಿಸೆಂಬರ್ 1946. ನೆಕ್ಸ್ಟ್ ಪ್ರಶ್ನೆ 135ನೇ ಪ್ರಶ್ನೆ, ಈ ಕೆಳಗಿನವರುಗಳಲ್ಲಿ ಯಾರು ಅಸ್ಸಾಂನಲ್ಲಿ ಸತ್ರಿಯ ನೃತ್ಯವನ್ನು ಪರಿಚಯಿಸಿದರು? ಸರಿಯಾದ ಉತ್ತರ ಶ್ರೀಮಂತ ಶಂಕರದೇವ. ನೆಕ್ಸ್ಟ್ ಪ್ರಶ್ನೆ, ಅಬೋಟಾನಿ ಎಂಬ ವಿಶಿಷ್ಟ ಹಬ್ಬವನ್ನು ಭಾರತದ ಡ್ಯಾಶ್ ರಾಜ್ಯದಲ್ಲಿ ಫಾಲ್ಗುಣ ಮಾಸದ ಮೊದಲ ದಿನದಂದು ಆಚರಿಸಲಾಗುತ್ತದೆ? ಸ್ನೇಹಿತರೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ಇದು ಬಂದು ಆದಿ ಬುಡಕಟ್ಟು ಜನಾಂಗದ ಆಚರಿಸುವ ಒಂದು ಹಬ್ಬ ಆಗೈತ್ರಿ. ನೆಕ್ಸ್ಟ್ ಪ್ರಶ್ನೆ, ಬಂಗಾಳದ ವಿಭಜನೆಯನ್ನು ಯಾವ ಬ್ರಿಟಿಷ್ ಅಧಿಕಾರಿ ರದ್ದುಗೊಳಿಸಿದನು? ಸ್ನೇಹಿತರೆ ಸರಿಯಾದ ಉತ್ತರ ಲಾರ್ಡ್ ಕರ್ಜನ್. ಇಲ್ಲಿ ಪ್ರಶ್ನೆ ಒಳಗ ವಿಭಜಿಸಿದನು ಬೇರೆ ಐತ್ರಿ, ರದ್ದುಗೊಳಿಸಿದವ ಲಾರ್ಡ್ ಹರ್ಜಿಂಗ್ ರೀ, ಆದ್ರೆ ವಿಭಾಗಿಸಿದವ ಲಾರ್ಡ್ ಕರ್ಜನ್ ರೀ. ನೆಕ್ಸ್ಟ್ ಪ್ರಶ್ನೆ, ಕಿಪ್ಸ್ ನಿಯೋಗವನ್ನು ಯಾವ ವರ್ಷದಲ್ಲಿ ಭಾರತಕ್ಕೆ ಕಳಿಸಲಾಯಿತು? 1942. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವ ಸಂವಿಧಾನಿಕ ತಿದ್ದುಪಡಿಯ ಕಾಯ್ದೆಯ ಮೂಲಕ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ? ಸ್ನೇಹಿತರೆ ಸರಿಯಾದ ಉತ್ತರ 42ನೇ ತಿದ್ದುಪಡಿ. ನೆಕ್ಸ್ಟ್ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಯಾವ ರಾಜ್ಯದಲ್ಲಿ ಪುರುಷ ಮತ್ತು ಮಹಿಳಾ ಸಾಕ್ಷರತೆಯ ದರದಲ್ಲಿನ ವ್ಯತ್ಯಾಸ ಅತ್ಯಂತ ಕಡಿಮೆ ಇದೆ? ಇನ್ನೇಗ 2024-23 ಕ್ವಶನ್ ಬಂದ್ರ ಸ್ಕಿಪ್ ಮಾಡ್ರಿ, ಮತ್ತೆ 2011ರದ್ದು ಯಾಕೆ ತಗೋಕತ್ತೀರ ಅಂತ ಕೇಳ್ಬೋದ್ರಿ.
ಸ್ನೇಹಿತರೆ, ಇಂದು ಜನಗಣತಿ 2021 ನಡಿಬೇಕಾಗಿದ್ದರೆ ನಡೆದಿಲ್ಲ. ಸೊ ಅದಕ್ಕಾಗಿ ಪ್ರಶ್ನೆ ಬಂದರೂ ಕೂಡ ಜನಗಣತಿ ಮೇಲೆ ಒಂದು ಕ್ವಶನ್ ಇದ್ದೇ ಇರ್ತೀರಿ ಪ್ರತಿ ವರ್ಷ. ಅದು 2011 ಜನಗಣತಿ ಮೇಲೆ ಇರ್ತೀರಿ. ಸ್ನೇಹಿತರೆ, ಆಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಕೇರಳ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಗಡಿನಾಡ ಗಾಂಧಿ ಎಂದು ಖ್ಯಾತರಾದ ಭಾರತದ ನಾಯಕ ಯಾರು? ಸ್ನೇಹಿತರೆ, ಖಾನ್ ಅಬ್ದುಲ್ ಗಫಾರ್ ಖಾನ್ ಆಗಿರ್ತಾರ. ನೆಕ್ಸ್ಟ್ 142ನೇ ಪ್ರಶ್ನೆ, ಯೋಜನಾ ಆಯೋಗದಲ್ಲಿ ಪ್ರಧಾನಮಂತ್ರಿಯವರ ಪಾತ್ರವೇನು? ಸ್ನೇಹಿತರೆ, ಸರಿಯಾದ ಉತ್ತರ ಪದನಿಯಮಿತ ಅಧ್ಯಕ್ಷರು. ನೆಕ್ಸ್ಟ್ ಪ್ರಶ್ನೆ, ಭಾರತದ ಸಂವಿಧಾನದ ಭಾಗ 4 ಈ ಕೆಳಗಿನಗಳಲ್ಲಿ ಯಾವುದರ ಬಗ್ಗೆ ಹೇಳುತ್ತದೆ? ಸ್ನೇಹಿತರೆ, ಸರಿಯಾದ ಉತ್ತರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಸಂಸ್ಥೆಯು ಭಾರತದ ಯಾವುದೇ ರಾಜ್ಯದ ಹೆಸರನ್ನ ಬದಲಾಯಿಸುವ ಅಧಿಕಾರವನ್ನ ಹೊಂದಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ಸಂಸತ್ತು. 145ನೇ ಪ್ರಶ್ನೆ, ಆರ್ಥಿಕತೆಯಲ್ಲಿ ಪಂಚವಾರ್ಷಿಕ ಯೋಜನೆಯ ಆರ್ಥಿಕರಣಿ ಗುರಿ ಇದಕ್ಕೆ ಸಂಬಂಧಿಸಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ನೂತನ ತಂತ್ರಜ್ಞಾನ. ನೆಕ್ಸ್ಟ್ ಪ್ರಶ್ನೆ, 2011 ಭಾರತದ ಜನಗಣತಿಯ ಪ್ರಕಾರ ಈ ಕೆಳಗಿನಗಳ ಪೈಕಿ ಭಾರತದ ಯಾವ ಈಶಾನ್ಯ ರಾಜ್ಯವು ಅತ್ಯಧಿಕ ಸಾಕ್ಷರತಾ ಪ್ರಮಾಣವನ್ನ ಹೊಂದಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ಮಿಜೋರಾಂ. ನೆಕ್ಸ್ಟ್ ಪ್ರಶ್ನೆ, 1956 ಮತ್ತು 1961ಕ್ಕಾಗಿ ಪಂಚವಾರ್ಷಿಕ ಯೋಜನೆಯನ್ನು ತಿದ್ದುಪಡಿ ಮಾಡಿದವರು PC ಮಹಲ್ಲೋಬಿಸ್ ಅವರಾಗಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ, 2002ರಲ್ಲಿ ಪದ್ಮಶ್ರೀ ಮತ್ತು 2013ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತಳಾದ ಸರೋಜ್ ವೈದ್ಯನಾಥನ್ ಅವರು ಯಾವ ಶಾಸ್ತ್ರೀಯ ನೃತ್ಯ ಪ್ರಕಾರದ ಕಲಾವಿದೆಯಾಗಿದ್ದರು? ಸ್ನೇಹಿತರೆ, ಸರಿಯಾದ ಉತ್ತರ ಭರತನಾಟ್ಯ. 149ನೇ ಪ್ರಶ್ನೆ, ಸರಹುಲ್ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಸ್ನೇಹಿತರೆ, ಸರಿಯಾದ ಉತ್ತರ ಜಾರ್ಖಂಡ್, ಆಪ್ಷನ್ ಡಿ. ಪರ್ಪಲ್ ಕ್ಯಾಪ್ ಈ ಸಾರಿ ನಿಮ್ದು 2025 ಕೇಳ್ತಾರ್ರಿ. ಪರ್ಪಲ್ ಕ್ಯಾಪ್ ಯಾರಿಗೆ ಕೊಟ್ರು, ಯಾರು ಗೆದ್ರಂತರು ಸತ್ರು ಇನ್ನ ಏನ್ರ ಊಟ ಮಾಡಿದ್ ಮರಿಬೋದ್ರಿ. ಬಟ್ ನಮ್ಮ RCB ಗೆದ್ದಿದ್ದನ್ನ ಪ್ರತಿಯೊಬ್ಬ ಕನ್ನಡಿಗರಂತರು ಮರೆಯಕ್ಕಾಗಲ್ರಿ. ಯಾಕಂದ್ರ 18 ವರ್ಷ ಕಾದಿವ್ರಿ ಅದನ್ನ ಕಪ್ ಗೆಲ್ಲಕ. ಅದಕ್ಕ 2025 ಅಂದ್ರ ನೆನಪೇನ ವಿರಾಟ್ ಕೊಹ್ಲಿ ಅಂದ್ರ 18 ಅಂದ್ರ ನಮ್ದು RCB 18ನೇ ವರ್ಷದಾಗ ಕಪ್ ಗೆದ್ದೈತಿ. ಓಕೆ, RCB ಫ್ಯಾನ್ಸ್ ಎಷ್ಟು ಜನ ಅದಿರಪ್ಪ RCB ಅಂತ ಕಮೆಂಟ್ ಮಾಡ್ರಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಟ್ಟು ನಾವು 50 ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ವಿ. ಇದೇ ರೀತಿ ನಿಮಗ ಕಂಟಿನ್ಯೂ ಆಗಿ ಕ್ಲಾಸ್ ಬೇಕಪ್ಪ ಅಂದ್ರ ಜೈ ಹಿಂದ್ ಅಂತ ಕಮೆಂಟ್ ಮಾಡ್ರಿ. ಸ್ನೇಹಿತರೆ, ನೀವೇನಾದ್ರೂ SSC GD CHS MTS ಹುದ್ದೆಗಳಿಗೆ ಸಂಬಂಧಿಸಿದ ತಯಾರಿ ನಡೆಸ್ತಾ ಇದ್ರೆ ಈ ಕ್ಲಾಸು ಉಪಯುಕ್ತ ಆಗಿರುತ್ತೆ. ಕಂಟಿನ್ಯೂ ಆಗಿ ಕ್ಲಾಸ್ ಕೂಡ ಅದಾವ್ರಿ, ಪ್ಲೇ ಲಿಸ್ಟ್ ಐತಲ್ಲ ಒಟ್ಟು ಕೂಡ ನೋಡ್ಕೊರಿ. ಅದ್ರ ಜೊತೆಗೆ ನಿಮ್ಗೇನಾದ್ರೂ SSC GD MTS ನೋಟ್ಸ್ ಏನಾದ್ರು ಬೇಕಾಯ್ತು ಅಂದ್ರೆ 95381535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪುಗಳಾಗಿದ್ರ ಅದನ್ನ ತಿದ್ದುಪಡಿ ಮಾಡಾಕ ನಿಮ್ಗ ಕಾಲಾವಕಾಶ ಕೊಟ್ಟಿರಿ. ಅದನ್ನ ತಿದ್ದುಪಡಿ ಮಾಡಾಕ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.